ಇನ್ನು ಅಧಿವೇಶನದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕು ಅಂತ ದೋಸ್ತಿಗಳು ಪ್ಲಾನ್ ಅನ್ನ ರೂಪಿಸ್ತಾ ಇದ್ರೆ ಈಗ ಕಾಂಗ್ರೆಸ್ ಕೂಡ ರಣತಂತ್ರವನ್ನ ರೂಪಿಸ್ತಾ ಇದೆ. ಶಾಸಕಾಂಗ ಸಭೆಯ ಮೂಲಕ ವಿಪಕ್ಷಗಳನ್ನ ಕಟ್ಟಿ ಹಾಕಲಿಕ್ಕೆ ರಣತಂತ್ರವನ್ನ ರೂಪಿಸಲು ಕೈ ಸಭೆ ಇದು. ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಾಳೆ ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂತ ಸಿಎಲ್ಪಿ ಮೀಟಿಂಗ್ ಇದು. ಬಜೆಟ್ ಅಧಿವೇಶನ ಸಂಬಂಧ ಶಾಸಕರ ಜೊತೆ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸುತ್ತಾರೆ. ಬಜೆಟ್ ಮಂಡನೆ, ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊರತೆ, ಸದನದಲ್ಲಿ ಚರ್ಚಿಸಬಹುದಾದ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾರೆ. ಒಂದು ಕಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲೇಬೇಕು ಅಂತ ಹೇಳಿ ದೋಸ್ತಿಗಳು ಅರ್ಥಾತ್ ಬಿಜೆಪಿ ಜೆಡಿಎಸ್ ನಾಯಕರು ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಗ್ಯಾರಂಟಿಗಳಿಗೆ ಅನುದಾನ ಜೊತೆಗೆ ಕ್ಷೇತ್ರಗಳಿಗೆ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ ಅನ್ನುವ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಆರೋಪ ಮಾಡ್ತಾರೆ ಅಂತ ಗೊತ್ತು, ಅವರು ಗದ್ದಲವನ್ನು ಮಾಡ್ತಾರೆ ಅಂತ ಗೊತ್ತು. ಹೀಗಾಗಿ ಶಾಸಕರ ವಿಶ್ವಾಸಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು. ಯಾವ ಮೂಲಕ ಅಂತ ಹೇಳಿದ್ರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿರುವಂಥದ್ದು ನಾಳೆ 6 ಗಂಟೆಗೆ ನಡೆಯುತ್ತೆ. ಯಾಕೆ ಈ ಶಾಸಕಾಂಗ ಪಕ್ಷದ ಸಭೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಏನಾದರೂ ಕಾಂಗ್ರೆಸ್ನ ಶಾಸಕರೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆ ಮಾಡಿಬಿಟ್ರೆ ಅಥವಾ ಅಸಮಾಧಾನ ಹೊರಹಾಕ್ಬಿಟ್ರೆ ಅದು ವಿರೋಧಿಗಳಿಗೆ ಅಸ್ತ್ರವಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಈ ರೀತಿಯ ಪರಿಸ್ಥಿತಿ ಉಂಟಾಗಬಾರ್ದು ಅಂತ ಹೇಳಿಬಿಟ್ಟು ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂಥದ್ದು. ಯಾವೆಲ್ಲ ವಿಚಾರಗಳಲ್ಲಿ ವಿಶ್ವಾಸಕ್ಕೆ ಪಡಿತಾರೆ ಅಂತ ಹೇಳಿದ್ರೆ, ಹೌದು ಸರ್ಕಾರ ಸಂಕಷ್ಟದಲ್ಲಿದೆ ಆರ್ಥಿಕವಾಗಿ ಅಂತ ಹೇಳಿದ್ರೆ ಇದನ್ನು ಡಿಫೆಂಡ್ ಮಾಡ್ಕೋಬೇಕು. ನಾವೇ ನಮ್ಮ ದೌರ್ಬಲ್ಯವನ್ನು ಅಥವಾ ನಮ್ಮ ಸಮಸ್ಯೆಯನ್ನು ಬಹಿರಂಗಪಡಿಸಬಾರ್ದು. ಇದ್ರ ಜೊತೆಗೆ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೋಬೇಕು, ಅದಲ್ಲದೆ ಸಿದ್ದರಾಮಯ್ಯನವರನ್ನು ಕೂಡ ಡಿಫೆಂಡ್ ಮಾಡ್ಕೋಬೇಕು. ಹೀಗಾಗಿ ಎಲ್ಲರ ವಿಶ್ವಾಸ ಪಡೆಯೋದು ಈಗ ಇಂಪಾರ್ಟೆಂಟ್ ಆಗುತ್ತೆ ಸದನದಲ್ಲಿ. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಶಾಸಕಾಂಗ ಸಭೆಯನ್ನು ಕರೆದಿರುವಂಥದ್ದು.